ರಾಜ್ಯಕ್ಕೆ ಸರ್ಕಾರ ಕೊಡ್ತಾ ಗ್ಯಾರಂಟಿ ಶಾಕ್. ಇನ್ನು ಮುಂದೆ ಪೆಟ್ರೋಲ್ ಡೀಸೆಲ್ ಮತ್ತಷ್ಟು ದುಬಾರಿ. ಸರ್ಕಾರದ ವಿರುದ್ಧ ಮುಗಿಬಿದ್ದ ವಿಪಕ್ಷಗಳು. ತಂದೆ ಅಂತ್ಯಕ್ರಿಯೆಗೆ ಮಗನ ಕರೆತಂದ ಪೊಲೀಸರು. ಮೃತದೇಹ ನೋಡ್ತಾ ಇದ್ದಂತೆ ಅನು ಆಕ್ರಂದನ. ಅಂತ್ಯಕ್ರಿಯೆಗೆ ಹೆಗಲು ಕೊಟ್ಟ ವಾಪಸ್ ಆದ ಮಗ. ಡಿ ಗ್ಯಾಂಗ್ಗೆ ಬಿಸಿ ಮುಟ್ಟಿಸಿದ ಪೊಲೀಸ್. 5 ದಿನ ಕಸ್ಟಡಿಗೆ ಪಡೆಯುವಲ್ಲಿ ಕಾಕಿ ಸಕ್ಸಸ್. 12 ಆರೋಪಿಗಳ ಠಾಣೆಯಲ್ಲೇ ಲಾಕ್. ವಿಚಾರಣೆ ವೇಳೆ ದರ್ಶನ್ಗೆ ಪಶ್ಚಾತ್ತಾಪ. ಏನೋ ಆಗೋಯ್ತು ಸಾರ್ ಅಂತ ಕಣ್ಣೀರು. ಪ್ರೇಯಸಿ ಪವಿತ್ರ ನೆನೆದು ನಟನಿಗೆ ಕೋಪ. ರಿಲೀಫ್ ಸಿಕ್ಸಿತ್ತಂತೆ ಯಡಿಯೂರಪ್ಪ ವಾಪಸ್. ಇದೆಲ್ಲ ಷಡ್ಯಂತ್ರ ಅಂತ ಬಿಎಸ್ವೈ ಕೆಂಡಾಮಂಡಲ. ಕಾಲವೇ ಉತ್ತರ ಕೊಡುತ್ತೆ ಅಂತ ಮಾಜಿ ಸಿಎಂ. ಟಾಪ್ 30 ಸುದ್ದಿಗಳನ್ನ ನೋಡ್ತಾ ಹೋಗೋಣ. ಅದಕ್ಕೂ ಮುಂಚೆ ಒಂದು ಬ್ರೇಕಿಂಗ್ ನ್ಯೂಸ್ ಲಭ್ಯವಾಗ್ತಾ ಇದೆ. ಚಿತ್ರದುರ್ಗದಲ್ಲಿ ಆರೋಪಿ ಅನುಕುಮಾರ್ ತಂದೆ ಅಂತ್ಯಕ್ರಿಯೆ ನಡೆದಿರುವಂತದ್ದು. ತಂದೆ ಅಂತ್ಯಕ್ರಿಯೆಗೆ ಮಗನನ್ನ ಕರೆತಂದಿದ್ದಾರೆ ಪೊಲೀಸ್ನವರು. ತಂದೆಯನ್ನ ನೋಡಿ ಬಿಕ್ಕಿ ಬಿಕ್ಕಿ ಹತ್ತಿದ್ದಾನೆ ಆರೋಪಿ ಅನುಕುಮಾರ್. ಕಣ್ಣೀರನ್ನ ಹಾಕುತ್ತಲೇ ತಂದೆಗೆ ಹೆಗಲನ್ನ ಕೊಟ್ಟಿದ್ದಾನೆ ಆರೋಪಿ. ಜೊತೆಗೆ ಕುಟುಂಬಸ್ಥರ ಆಕ್ರಂದನ ಕೂಡ ಮುಗಿಲು ಮುಟ್ಟಿದೆ. ತಂದೆ ಅಂತ್ಯಕ್ರಿಯೆ ಮುಗಿಸಿ ವಾಪಸ್ ಆಗಿದ್ದಾನೆ ಅನುಕುಮಾರ್. ನೋಡಿ, ತಂದೆಯ ಮೃತದೇಹವನ್ನ ನೋಡಿ ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ನೀರು ಹಾಕಿದ್ದಾನೆ, ಬಿಕ್ಕಿ ಬಿಕ್ಕಿ ಹತ್ತಿದ್ದಾನೆ. ಇನ್ನೊಂದು ಕಡೆ ಅವರ ಕುಟುಂಬಸ್ಥರು ಕಣ್ಣೀರು ಹಾಕ್ತಿದ್ದಾರೆ. ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ. ಯಾರ್ದೋ ತಪ್ಪಿಗೆ ಇನ್ಯಾರೋ ಶಿಕ್ಷೆ ಪಡುವಂಥ ಸ್ಥಿತಿ ಎದುರಾಗಿದೆ ನೋಡಿ ಅವರ ಕುಟುಂಬಸ್ಥರಿಗೆ. ಮೃತದೇಹಕ್ಕೆ ಪೂಜೆಯನ್ನು ಸಲ್ಲಿಸಿ ಅದಾದ ನಂತರ ಮಣ್ಮಾಡ್ತಾ ಇರುವಂಥ ದೃಶ್ಯವನ್ನು ಕೂಡ ನೀವು ನೋಡ್ತಾ ಇರ್ಬೋದು. ಅಂತ್ಯಕ್ರಿಯೆಗೆ ಪೊಲೀಸರು ಕೋರ್ಟ್ ಅನುಮತಿಯನ್ನ ಪಡೆದು ಆರೋಪಿ 7ನೇ ಆರೋಪಿ ಈತ ಅನುಕುಮಾರ್ ಚಿತ್ರದುರ್ಗದಿಂದ